ಇನ್ನೊಂದು ಸಂಗತಿ, 13ನೇ ಆರೋಪಿ ಈ ಪ್ರಕರಣದ ಸತ್ಯನಾರಾಯಣ್ ವರ್ಮಾ, ಇಲ್ಲ ಇನ್ನೊಂದಲ್ಲಿ ಇದು ಮಾಡಿದ್ದೀನಿ, ಮಾರ್ಕ್ ಮಾಡಿದ್ದೀನಿ. ನೋಟು ಇಲ್ಲಿ ಸತ್ಯನಾರಾಯಣ್ ವರ್ಮಾ ಅವರು ಕೋರ್ಟ್ನಲ್ಲಿ ಹೇಳಿರುವ ಹೇಳಿಕೆ, ಹೈದರಾಬಾದ್ಗೆ ತೆರಳಿ ನಾಗೇಂದ್ರ ಆಪ್ತರ ಧಮಕಿ, ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಬಂಧಿತನ ಹೇಳಿಕೆ, ಮಾಜಿ ಸಚಿವರ ಹೆಸರು ಹೇಳದಂತೆ ಬೆದರಿಕೆ, ತನ್ನ ಹೈದರಾಬಾದ್ ಮನೆಗೆ ಬಂದು ನಾಗೇಂದ್ರ ಕಡೆಯವರು ಹಗರಣದಲ್ಲಿ ಸಚಿವರ ಹೆಸರು ಹೊರಬರದಂತೆ ನೋಡಿಕೊಳ್ಳಬೇಕೆಂದು ಬೆದರಿಸಿದ್ದರು ಎಂದು ಆರೋಪಿ ಸತ್ಯನಾರಾಯಣ ವರ್ಮಾ ಕೋರ್ಟ್ ಮುಂದೆ ಹೇಳಿಕೆ ನೀಡಿದ್ದಾನೆ. ಈ ಆರೋಪವನ್ನು ಗಂಭೀರವಾಗಿ ಪರಿಗಣಿಸಿದ ನಗರದ 3ನೇ ಹೆಚ್ಚುವರಿ ಎಸಿಎಂಎಂ ನ್ಯಾಯಾಲಯವು ಪ್ರಕರಣದಲ್ಲಿ 13ನೇ ಆರೋಪಿಯಾಗಿರುವ ಹೈದರಾಬಾದಿನ ಸತ್ಯನಾರಾಯಣ ವರ್ಮಾನಿಗೆ ನಾಗೇಂದ್ರ ಅವರಿಗಿಂದ ಜೀವ ಬೆದರಿಕೆ ಇರುವ ಆರೋಪ ಕುರಿತಂತೆ ತನಿಖೆ ನಡೆಸಿ ವರದಿ ಸಲ್ಲಿಸಬೇಕೆಂದು ಹಲಸೂರು ಗೇಟ್ ಠಾಣೆ ಪೊಲೀಸರಿಗೆ ನಿರ್ದೇಶನ ನೀಡಿದೆ. ಕೋರ್ಟ್ ನಿರ್ದೇಶನ ನೀಡಿರೋದು. ಇದನ್ನೆಲ್ಲ ನೋಡಿದಾಗ, ಈ ಫೋಟೋಗಳನ್ನೆಲ್ಲ ನೋಡಿದಾಗ ನಾಗೇಂದ್ರ ಹಾಲಿ ಮಾಜಿ ಮುಖ್ಯಮಂತ್ರಿಗಳಿಗೆ ಮತ್ತು ಹೈಕಮಾಂಡ್ಗೆ ಬ್ಲಾಕ್ ಮೇಲ್ ಮಾಡಿರುವ ಸಾಧ್ಯತೆ ಇದೆ. ನಾವು ಅವತ್ತಿನಿಂದ ಆರೋಪ ಮಾಡ್ತಿದ್ವಿ. ನೋಡಿ, ಈ ಹಣ ಲ್ಯಾಂಬೋರ್ಗಿನಿ ಕಾರ್ ಶೋರೂಮಿಗೆ ಹೋಯ್ತು, ಬಾರ್ಗಳಿಗೆ ಹೋಯ್ತು, ರಿಟೈಲ್ ಬ್ರಾಂಡಿ ಶಾಪ್ಗಳಿಗೆ ಹೋಯ್ತು, ಚಿನ್ನ ಬೆಳ್ಳಿ ಅಂಗಡಿಗಳಿಗೆ ಹೋಯ್ತು, ಜ್ಯುವೆಲರಿ ಶಾಪ್ಗೆ. ಇದರ ಜೊತೆಗೆ ತನಿಖೆಯಲ್ಲಿ ಕಂಡು ಬಂದಿರೋ ಅಂಶ ಏನು ಅಂದ್ರೆ, ತೆಲಂಗಾಣ ಮತ್ತು ಬಳ್ಳಾರಿ ಚುನಾವಣೆಗೆ ಹಣ ಬಳಕೆಯಾಗಿದೆ ಅಂತ ಹೇಳಿ. ಅದಕ್ಕೆ ನಮ್ಮ ಆಗ್ರಹ ಇದೆ, ಮಾನ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ, ನೀವು ಹೇಳ್ತಾ ಇದ್ದೀರಿ ಭ್ರಷ್ಟಾಚಾರವನ್ನು ನನ್ನ ಸರ್ಕಾರ ಸಹಿಸೋದಿಲ್ಲ. ಯಾರೇ ಆಗಲಿ 10 ರೂಪಾಯಿ ಲಂಚ ಕೇಳಿದ್ರಿ ಮಾಡಿ, ನಾನು ಭ್ರಷ್ಟಾಚಾರ ಸಹಿಸೋದಿಲ್ಲ ಅಂತ ಹೇಳೋದಾದ್ರೆ ಜನ ಅದನ್ನು ಭಾವಿಸ್ತಾರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ ಹೇಳಿ. ಹಾಗೆ ಭಾವಿಸಬಾರದು ಅಂತಿದ್ರೆ ನೀವು ಮಂತ್ರಿಮಂಡಲದಲ್ಲಿ ತೆಗೆದುಕೊಂಡಿದ್ದೇ ತಪ್ಪು, ಮಂತ್ರಿಮಂಡಲದಿಂದ ವಜಾ ಮಾಡಿ ಅನ್ನೋ ಆಗ್ರಹನ ಮಾಡ್ಲಿಕ್ಕೆ ಬಯಸ್ತೇನೆ. ಮತ್ತೆ ನಾಗೇಂದ್ರ ಅವ್ರದ್ದು ಮೊದಲನೇ ಕೇಸ್ ಅಲ್ಲ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ, ಪರಮೇಶ್ವರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾಗ ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ್ರು. ಬಳ್ಳಾರಿ ಗಣಿ ಹಗರಣದಲ್ಲೂ ಕೂಡ ನಾಗೇಶ್ ಆಲ್ಸೋ ಒನ್ ಆಫ್ ದ ಅಕ್ಯೂಸ್ಡ್, ಹಿ ವಾಸ್ ಇನ್ ಜೈಲ್. ಆ ಸಂದರ್ಭದಲ್ಲಿ ನಾಗೇಂದ್ರರು ಕೂಡ ಜೈಲಲ್ಲಿದ್ರು. ಮತ್ತೆ ಈ ಹಣ ಎಸ್ಟಿ ಸಮುದಾಯದ ಹಣ. ನಾವು ಇನ್ನೊಬ್ಬರನ್ನ ಯಾರನ್ನ ಬೇಕಾದ್ರೂ ಎಸ್ಟಿ ಮಂತ್ರಿ ಮಾಡಿ, ಭ್ರಷ್ಟಾಚಾರಿಗೆ ಮಂತ್ರಿ ಮಾಡಿರೋದ್ರ ಬಗ್ಗೆ ಮಾತ್ರ ನಮ್ಮ ಆಕ್ಷೇಪ.
ಒಬ್ಬ ಅಮಾಯಕ ಪ್ರಾಮಾಣಿಕ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡಲ್ಲ, ಇವ್ರನ್ನ ಮಂತ್ರಿ ಮಾಡಿ ಏನ್ ಸಂದೇಶ ಕೊಟ್ರಿ ನೀವು ಪ್ರಾಮಾಣಿಕರಿಗೆ? ಏನ್ ಸಂದೇಶವನ್ನ ಕೊಡ್ಲಿಕ್ಕೆ ಹೊರಟಿದ್ದೀರಿ? ಬಹುಶಃ ನನಗೆ ಅನುಮಾನ ಇದೆ, ನಾಗೇಂದ್ರ ಅವ್ರನ್ನ ಮುಂದುವರಿಸಿರೋದ್ರ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ನಾವು ನಿರಂತರ ಹೋರಾಟ ಮಾಡ್ತಾ ಇದ್ರು, ಮುಂದುವರಿಸಿರೋದ್ರ ಜೊತೆಗೆ ಬಂಡತನದಲ್ಲಿ ಸಮರ್ಥನೆ ಮಾಡ್ತಿರೋದು ನೋಡಿದಾಗ ತಮ್ಮ ನಾಯಕರನ್ನ ಹೆಸರು ಬಾರದಂತೆ ನೋಡ್ಕೊಳ್ಳೋದಕ್ಕೇನೆ ಇವ್ರನ್ನ ಮುಂದುವರಿಸಿದ್ದಾರೆ ಅಂತ ಅನ್ಸುತ್ತೆ. ಇವ್ರನ್ನೇ ಮಂತ್ರಿ ಮಾಡಿದ್ಮೇಲೆ ಆ MD ಪದ್ಮನಾಭನ್ನ, ಅಕೌಂಟೆಂಟ್ ಪರಶುರಾಮನ್ನ ಅವನು ಯಾವುದೋ ಒಂದು ಪೋರ್ಟ್ಫೋಲಿಯೋ ಕೊಟ್ಟು ಲೂಟಿ ಹೊಡೆಯೋದಕ್ಕೆ ಸಲಹೆ ಕೊಡುವ ವಿಶೇಷ ಅಧಿಕಾರಿ ಅಂತ ನೇಮಕ ಮಾಡಿಬಿಡಿ. ಇನ್ನು SIT ಪೂರ್ಣ ಪ್ರಮಾಣದ ಚಾರ್ಜ್ ಶೀಟ್ ಸಲ್ಲಿಸಿಲ್ಲ, ಮಧ್ಯಂತರ ಚಾರ್ಜ್ ಶೀಟ್ ಮಾತ್ರ ಸಲ್ಲಿಸಿದೆ. ED ಆಸ್ತಿಯನ್ನು ಮುಟ್ಟುಗೋಲು ಹಾಕೊಂಡಿದೆ. ಸರ್ಕಾರ ಕೊಟ್ಟಿರುವ ಉತ್ತರದ ಪ್ರಕಾರನೇ ಇನ್ನೂ 46 ಕೋಟಿಗೂ ಹೆಚ್ಚು ಹಣ ವಶಕ್ಕೆ ತಗೊಂಡಿಲ್ಲ, ಕೇವಲ ಅಕೌಂಟ್ನ ಫ್ರೀಸ್ ಮಾಡಿದ್ದಾರೆ, ಆದರೆ ರಿಕವರಿ ಆಗಿಲ್ಲ. ಅದೆಲ್ಲ ಆಗದೆ ಇದ್ದಾಗ ಮಂತ್ರಿ ಮಾಡಿರೋದಕ್ಕೆ ಕುರಿತಾಗಿ ನಮ್ಮ ಹೋರಾಟ ಇದೆ. ಮತ್ತೆ ಇನ್ನೊಂದು ಮಾತು ಹೇಳಿದ್ದಾರೆ, ನಾಗೇಂದ್ರ ಅವರು ಒಂದು ಪ್ರಶ್ನೆ ಎತ್ತಿರೋದು ನಾನು ಅದನ್ನ ಸ್ವಾಗತ ಮಾಡ್ತೀನಿ. ನನಗೆ ಯಾಕೆ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಲ್ಲಿ ಆಗಿಲ್ವಾ, ಜಮೀರಿನ ಯಾಕೆ ರಾಜೀನಾಮೆ ಕೇಳ್ತಾ ಇಲ್ಲ ಅನ್ನೋದನ್ನು ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ. ಭಾಗ್ಯಲಕ್ಷ್ಮಿ ಹಣ ಅಲ್ಲ, ಗೃಹಲಕ್ಷ್ಮಿ ಹಣ 5,000 ಕೋಟಿ ರೂಪಾಯಿ, ಅದ್ರ ಲೆಕ್ಕ ಸಿಗ್ತಾ ನಿಮ್ಗೆ ಅನ್ನೋ ಪ್ರಶ್ನೆ ಇಂಡೈರೆಕ್ಟ್ ಆಗಿ ಕೇಳಿದ್ದಾರೆ. ಅಂದ್ರೆ ಹಿಂಗೆ ಇಂಡೈರೆಕ್ಟ್ ಆಗಿ ಕೇಳೋದ್ರ ಮೂಲಕ ಹಗರಣ ಕಾರ್ಮಿಕ ಇಲಾಖೆಯಲ್ಲೂ ಆಗಿದೆ, ಹಗರಣ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲೂ ಆಗಿದೆ, ಹಗರಣ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲೂ ಆಗಿದೆ, ಹಗರಣ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಲ್ಲೂ ನಡೆದಿದೆ. ನನ್ನ ಯಾಕೆ ಮಾತ್ರ ಕೇಳ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಿ. ನೀವು ಹೇಳಿದ್ರ ಕಡೆಗೂ ಗಮನ ಹರಿಸ್ತೀವಿ. ನಿಮ್ದು ಅಂಗೈ ಹುಣ್ಣಿನಷ್ಟು ಸ್ಪಷ್ಟವಾಗಿರೋದು, ಇದಕ್ಕೆ ದುರ್ಬೀನಿನ ಅವಶ್ಯಕತೆ ಇಲ್ಲ. ಅದಕ್ಕೆ ಸ್ವಲ್ಪ ಎಕ್ಸ್ರೇ ಸ್ಕ್ಯಾನಿಂಗಿನ ಅವಶ್ಯಕತೆ ಇದೆ. ಆ ಎಕ್ಸ್ರೇ ಸ್ಕ್ಯಾನಿಂಗ್ ಮಾಡ್ತಾ ಇದ್ದೀವಿ. ಆ ರಿಪೋರ್ಟ್ ಬಂದ ಮೇಲೆ ಅವ್ರನ್ನೂ ನಿಮ್ ಜಾಗಕ್ಕೆ ನಿಲ್ಲಿಸ್ತೇವೆ. ಈಗ ಅಂಗೈ ಹುಣ್ಣಿನಕ್ಕೆ ಎಕ್ಸ್ರೇ ಅವಶ್ಯಕತೆ ಇಲ್ಲ, ನೀವು ರಾಜೀನಾಮೆ ಕೊಡಿ. ಹೌದೌದು, ಅರ್ಥ ಇದೆ, ಅರ್ಥ ಇದೆ. ಅದನ್ನ ನಾವು ಗಂಭೀರವಾಗಿ ತಗೊಳ್ತೀವಿ. ಆದ್ರೆ ಭ್ರಷ್ಟಾಚಾರಿಗಳಿಗೆ ಜಾತಿ ಇಲ್ಲ. ಕಾನೂನು ಜಾತಿಯ ಹೆಸರಿನಲ್ಲಿ ಭ್ರಷ್ಟಾಚಾರ ಮಾಡೋದಕ್ಕೆ ಲೈಸೆನ್ಸ್ ಕೊಟ್ಟಿಲ್ಲ. ಜಾತಿಯ ಹೆಸರಿನಲ್ಲಿ ದೌರ್ಜನ್ಯ ಆಗದಂತೆ ತಡೆಯೋದಕ್ಕೆ ಕಾಯ್ದೆ ಇದೆ. ಜಾತಿಯ ಹೆಸರಿನಲ್ಲಿ ಭ್ರಷ್ಟಾಚಾರ ಮಾಡೋದಕ್ಕೆ ಯಾರಿಗೂ ಲೈಸೆನ್ಸ್ ಕೊಟ್ಟಿಲ್ಲ. ಯಾರಾದರೂ ಭ್ರಷ್ಟಾಚಾರಿಗಳು ಜಾತಿ ಹೆಸರು ಬಳಕೆ ಮಾಡಿದ್ರೆ ಆ ಜಾತಿ ಸಮುದಾಯದ ಗೌರವಕ್ಕೆ ತರುವ ಕಳಂಕ, ಅದು ಅಪಮಾನ. ಅದು ಈಗ ನೀವು ಯೋಚನೆ ಮಾಡಿ, ಇದರಲ್ಲಿ ನೈತಿಕ ಹೊಣೆ ಅಲ್ಲ. ಹಿ ಈಸ್ ಆಲ್ಸೋ ಒನ್ ಆಫ್ ದ ಅಕ್ಯೂಸ್ಡ್. ಆಪಾದನೆ ಇಲ್ಲದೆ ನೈತಿಕ ಹೊಣೆ ಹೊರೋದು ಬೇರೆ. ಇದರಲ್ಲಿ ಆಪಾದನೆ, FIR ನಲ್ಲಿ ಹೆಸರು, ಆಸ್ತಿ ಮುಟ್ಗೋಲು, ಅನುಮಾನಾಸ್ಪದವಾಗಿರುವ ನಡವಳಿಕೆ, ಕಿಂಗ್ ಪಿನ್ನಿಗೂ ಇವರಿಗೂ ಇರುವಂತ ಆಂತರಿಕ ಸಂಬಂಧ,
ಫೋಟೋಗಳು ಹೇಳುವ ಕತೆ ಇವೆಲ್ಲವೂ ಕೂಡ ಬ್ರಹ್ಮಾಂಡ ಭ್ರಷ್ಟಾಚಾರದ ಕರಾಳ ಮುಖದ ದರ್ಶನ ಮಾಡಿಸ್ತಾ ಇದ್ದಾರೆ. ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ತಲ್ಲಿ ಬಹಳ ಉಗ್ರವಾಗಿ ಹೋರಾಟ ಮಾಡ್ತಾ ಇದೆ, ಇದ್ರ ಬಗ್ಗೆ ಪ್ರಶ್ನೆ ಇಲ್ಲ. ಆದ್ರೆ ಅದೇ ರೀತಿಯಾಗಿ ಹೊರಗಡೆ ಹೋರಾಟ ಮಾಡೋದಕ್ಕೆ ನಿಮ್ಮಲ್ಲಿ ಒಂದು ಸಣ್ಣ ದ್ವಂದ್ವ ಇದೆಯಾ? ಏನಾದರೂ ಆ ಸಮುದಾಯ ಟಾರ್ಗೆಟ್ ಆಗಬಹುದೇನೋ? ಯಾಕಂದ್ರೆ ಪಾದಯಾತ್ರೆ ಮಾಡ್ತೀವಿ ಅಂತ ಚರ್ಚೆ ಆಯ್ತು ನಿಮ್ಮ ಪಾರ್ಟಿ ಒಳಗಡೆ, ಶ್ರೀರಾಮುಲು ಆ ಭಾಗದೆಲ್ಲ ನಾಯಕರು ಅಂತರದಲ್ಲಿ ಮಾಡೋದಿಲ್ಲ ಅನ್ನೋ ಮಾಹಿತಿ ಬಂದಿದೆ. ಕಾರ್ಯಕ್ರಮದ ಸ್ವರೂಪದ ಬಗ್ಗೆ ಮಾತ್ರ ಜಿಜ್ಞಾಸೆ ಇದೆ, ಕಾರ್ಯಕ್ರಮ ಮಾಡೋದ್ರ ಬಗ್ಗೆ ಜಿಜ್ಞಾಸೆ ಇಲ್ಲ. ಕಾರ್ಯಕ್ರಮ ಆಗೇ ಆಗುತ್ತೆ. ಕಾರ್ಯಕ್ರಮದ ಸ್ವರೂಪನ ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ ಮಾಡಬೇಕು, ಎಸ್ಟಿ ಮೋರ್ಚಾದಲ್ಲಿ ನೇತೃತ್ವದಲ್ಲಿ ಮಾಡಬೇಕು ಅನ್ನೋದು ಮಾತ್ರ ಜಿಜ್ಞಾಸೆ. ಅದನ್ನು ಬಗೆಹರಿಸ್ತೀವಿ. ಈಗ ಇಡೀ ಎಲ್ಲ ರಾಜ್ಯದ ಉದ್ದಗಲಕ್ಕೂ ಹೋರಾಟ ಮಾಡ್ತಿಲ್ವೇ ನಾವು? ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ ಹೋರಾಟ ಮಾಡ್ತೀವಿ. ಇದ್ರ ಬಗ್ಗೆ ಮಾತ್ರ ಅಲ್ಲ, ನಾಗೇಂದ್ರ ಅವರು ಹೇಳಿದ ರೀತಿಯಲ್ಲಿ ಉಳಿದವರು ಮಾಡಿಸಿರೋ ಭ್ರಷ್ಟಾಚಾರದ ಬಗ್ಗೆನೂ ನಮ್ಮ ಹೋರಾಟ ಮುಂದುವರಿಯುತ್ತೆ. ಮೂಢ ಹಗರಣ ಬಿಟ್ಟವೇನೋ, ಸೈಟ್ ವಾಪಸ್ ಕೊಡಿಸ್ಲಿಲ್ವೇನೋ? ಹಂಗಾಗಿ ಯಾವುದನ್ನೂ ಬಿಡೋ ಪ್ರಶ್ನೆ ಇಲ್ಲ. ಸರ್ಕಾರ ಕೊಟ್ಟಿರುವ ಹೇಳಿಕೆಯಲ್ಲಿ ಬರೀ ಆಪಾದನೆಯಿಂದ ಮಾತ್ರಕ್ಕೆ ಆರೋಪಿ ಅನ್ನೋದಕ್ಕೆ ಆಗೋದಿಲ್ಲ. ಆ ತನಿಖಾ ವರದಿಗಳು ನೋಡಿದ್ರೆ ಅವರೆಲ್ಲರೂ ವಿವೇಕಾಗಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಲೂಟಿ ಹೊಡೆದಿರೋ ಸುಳ್ಳ ಅದು ಬರೀ ಆಪಾದನೆ ಅಲ್ಲ, ಪ್ರೂವನ್. ಲೂಟಿ ಪ್ರೂವನ್. ನಾಗೇಂದ್ರ ಪದ ಡೆತ್ ನೋಟ್ ಏನ್ ಹೇಳುತ್ತೆ? ಮೌಖಿಕ ಸೂಚನೆ. ಇದಕ್ಕಿಂತ ಇನ್ನೇನ್ ಬೇಕು? ಸಚಿವರ ಮೌಖಿಕ ಸೂಚನೆಯ ಮೇರೆಗೆ ಏನ್ ಹೇಳುತ್ತಿದ್ದು? ಹೌಸ್ನಲ್ಲಿ ಸಿದ್ದರಾಮಯ್ಯ ಅಲ್ಲ, ಇದು ಮೌಖಿಕ ಸೂಚನೆ ಮೇರೆಗೆ ಏನ್ ಹೇಳುತ್ತೆ? ಇದಕ್ಕಿಂತ ಇನ್ನೇನ್ ಬೇಕು? ನೋಡಿ, 41 ಕೋಟಿ ರಿಕವರಿ ಆಗಿದೆ, 46 ಕೋಟಿ ಅಕೌಂಟ್ ಫ್ರೀಸ್ ಮಾಡಿದ್ದಾರೆ. ರಿಕವರಿ ಆಗಿಲ್ಲ. ಅಕೌಂಟ್ ಫ್ರೀಸ್ ಮಾಡಿದ್ರೆ ರಿಕವರಿ ಅಂತ ಅಲ್ಲ, ಅವ್ನು ನಾಳೆ ನಂದೇ ಅಂತ ಕ್ಲೈಮ್ ಮಾಡಬಹುದು, ಬೇರೆ ಬೇರೆಯವ್ರ ಖಾತೆಗೆ ಹೋಗಿರೋರು. ಶಂಕಾಸ್ಪದವಾಗಿರ್ತಕ್ಕಂಥ ಖಾತೆಯನ್ನ ಸ್ಥಗಿತಗೊಳಿಸಿದ್ದಾರೆ. ಅಷ್ಟು ಬಿಟ್ರೆ ಬೇರೆ ಏನೂ ಆಗಿಲ್ಲ. ತಾವ್ಯಾರು? ರಾಜೀನಾಮೆ ಕೊಡ್ಲಿ, ಆಮೇಲೆ ಚರ್ಚೆ. ಭ್ರಷ್ಟರ ಜೊತೆ ಚರ್ಚೆ ಪ್ರಶ್ನೆ ಇಲ್ಲ. ಅವಾಗ ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಈ ಹಿಂದೆ ಯಾಕೆ ರಾಜೀನಾಮೆ ತಗೊಂಡಿದ್ದು? ನಿರ್ದೋಷಿಗಳಲ್ವಾ ಅವರು? ಯಾಕೆ ರಾಜೀನಾಮೆ ತಗೊಂಡಿದ್ದು? ಈಗ ನಿರ್ದೋಷಿಯಾಗಿ ಬಂದಿದ್ದಾರಾ? ಅವಾಗ ಯಾಕೆ ರಾಜೀನಾಮೆ ತಗೊಂಡ್ರಿ? ನಾಗೇಂದ್ರ ನಿರ್ದೋಷಿ ಅಂತ ಮನವರಿಕೆ ಆಗಿದ್ರೆ ಅವತ್ತ್ಯಾಕೆ ರಾಜೀನಾಮೆ ತಗೊಂಡ್ರಿ ನೀವು? ಅಲ್ಲ, ಇದರಲ್ಲಿ ಹಣನೂ ವಾಪಸ್ ಬಂದಿಲ್ಲ. ಒಂದು ವೇಳೆ ಚಂದ್ರಶೇಖರ್ ಅನ್ನು ಡೆತ್ ನೋಟ್ ಬರೆದಿತ್ತು ಆತ್ಮಹತ್ಯೆ ಮಾಡ್ಕೊಳ್ಳದೆ ಇದ್ದಿದ್ರೆ ಇಡೀ ಹಗರಣ ಏನಾಗ್ತಿತ್ತು? ಜನಮೇಜಯರಾಯ ಸರ್ಪಯಾಗ ಮಾಡ್ತಾ ಇದ್ದ. ಒಂದೊಂದೇ ಹೆಸರಿಡಿದು ಸರ್ಪ ಕುಲವನ್ನು ಕರೆದು ಆಹುತಿ ತಗೊಳ್ತಾ ಇದ್ರು. ಆಗ ತಕ್ಷಕ ಅಂತ ಒಬ್ಬ ಸರ್ಪರಾಜ ಇಂದ್ರನ ಹತ್ರ ಆಶ್ರಯ ಬೇಡದ. ಇಂದ್ರ ಆಶ್ರಯ ಕೊಟ್ಟ. ಏನ್ ಕರೆದ್ರು ತಕ್ಷಕ ಬರ್ತಾ ಇಲ್ಲ. ಆಗ ಯಾಗ ಮಾಡ್ತಿದ್ದವ್ರು ಹೇಳಿದ್ದು, ಇಂದ್ರಾಯ ತಕ್ಷಕಾಯ ಸ್ವಾಹ. ಇಂದ್ರ ಸಿಂಹಾಸನ ಸಮೇತ ಬರಕ್ ಶುರುವಾದ್ನಂತೆ. ಇದು ಅಷ್ಟೇನೆ. ನೀವು ಒಬ್ಬ ಭ್ರಷ್ಟನಿಗೆ ಆಶ್ರಯ ಕೊಟ್ಟು ಭ್ರಷ್ಟಾಚಾರವನ್ನ ರಕ್ಷಣೆ ಮಾಡಿದ್ರೆ ನಿಮ್ಮ ಕುರ್ಚಿ ಸಮೇತ ಪ್ರಜಾಪ್ರಭುತ್ವ ವ್ಯವಸ್ಥೆ ಜನ ಆಹುತಿ ತಗೊಳ್ತಾರೆ.